ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಹೆಸರು ಕಾಳು ರಾಗಿ ಹಿಟ್ಟು ಹಾಕಿ ಈಸಿಯಾಗಿ ಬೇಗ ಮಾಡೋಣ ಒಂದು ದೋಸೆ ರೆಸಿಪಿ ತೋರಿಸಿಕೊಡ್ತೀನಿ. ಅದಕ್ಕೆ ನಾನೊಂದು ಕಪ್ ಹೆಸರು ಕಾಳು ನೀರಲ್ಲಿ ಒಂದು 3-4 ಗಂಟೆ ನೆನೆ ಹಾಕಿ ಸಾಫ್ಟ್ ಹಾಕಿಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಮಿಕ್ಸಿ ಜಾರಲ್ಲಿ ಹೆಸರು ಕಾಳು ಹಾಕಿಟ್ಟಿದ್ದೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ, ಒಂದು ಹಸಿ ಮೆಣಸಿನ್ಕಾಯಿ, ಚಿಕ್ಕದು ಪೀಸು ಈರುಳ್ಳಿ, ಚಿಕ್ಕದು ಪೀಸು ಶುಂಠಿ ಹಾಕೋಣ. ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಹೆಸರುಕಾಳು ಚೆನ್ನಾಗಿ ಗ್ರೈಂಡ್ ಹಾಕಿಟ್ಟಿದ್ದೀವಿ. ರಾಗಿ ಹಿಟ್ಟು ಹಾಕೋಣ. ಮಿಕ್ಸಿ ಜಾರಲ್ಲಿ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕೋಣ. ಇದೊಂದು ಗ್ರೈಂಡ್ ಮಾಡಬೇಕು. 2 ಬ್ಯಾಚಾಗಿ ನಾನು ಗ್ರೈಂಡ್ ಮಾಡಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿವಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ. ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ. ಈಗ ದೋಸೆ ಹಿಟ್ಟು ರೆಡಿಯಾಗಿದ್ದು, ಫೆರ್ಮೆಂಟೇಷನ್ ಏನೂ ಅವಶ್ಯಕ ಇಲ್ಲ. ಬೇಗ ರೆಡಿ ಹಾಕಿ ಬೇಗ ದೋಸೆ ರೆಡಿ ಹಾಕಬೇಕು. ಒಂದು ದೋಸೆ ರೆಡಿ ಹಾಕಬೇಕು. ಮೇಲೆ ಆಯಿಲ್ ಹಾಕೋಣ. ಆಯಿಲ, ತುಪ್ಪ, ಬಟ್ರ್ ಯಾವುದು ಅಂದರೆ ಹಾಕೋಣ. ಒಂದು ಸೈಡ್ ರೆಡಿಯಾಗಿದೆ, ಒಂದು ತಿರುಗಿಸ್ತಾ. ಈಗ ನಮ್ಮದೊಂದು ದೋಸೆ ರೆಡಿಯಾಗಿದ್ದು ಈ ರೀತಿಲೆಲ್ಲ ಒಂದು ರೆಡಿ ಹಾಕಬೇಕು. ಈಗ ನಮ್ಮದು ರಾಗಿ ಹೆಸರು ಕಾಳು ದೋಸೆ ರೆಡಿಯಾಗಿದೆ. ಈಸಿ ಅಲ್ವಾ? ಹೆಸರು ಕಾಳು ಒಂದು 2-3 ಗಂಟೆ ನೀರಲ್ಲಿ ನೆನೆ ಹಾಕಿಡಬೇಕು, ಅಷ್ಟೇ ಸಾಕು. ಬೇಗ ರೆಡಿ ಹಾಕಿ, ಒಳ್ಳೆ ಟೇಸ್ಟಾಗಿರುತ್ತೆ, ಸಾಫ್ಟಾಗಿರುತ್ತೆ. ಇದು ಎಷ್ಟು ಗಂಟೆ ಆಗಿರಲಿ ಇದೊಂದು ಸಾಫ್ಟಾಗಿರುತ್ತೆ ಈ ದೋಸೆ. ಫರ್ಮೆಂಟೇಷನ್ಗೆ ಅವಶ್ಯಕ ಇಲ್ಲ. ಇದು ಎಲ್ಲರೂ ಇದೊಂದು ಟ್ರೈ ಮಾಡಬೇಕು. ಇದು ವೆಯ್ಟ್ ಲಾಸ್ ನೋಡ್ಬೇಕು. ಇದು ಒಳ್ಳೆಯದು. ಏನಂದರೆ ಇದರಲ್ಲಿ ನಿಮಗೆ ಜಾಸ್ತಿ ತರಕಾರಿ ಎಲ್ಲ ಕಟ್ ಮಾಡಿಡಬೇಕು. ನಿಮ್ಗೆ ಇಷ್ಟ ಅಂದರೆ. ಇಲ್ಲಿ ಮಕ್ಕಳಿಗೆ ಅದೀಗ ಜಾಸ್ತಿ ಇಷ್ಟ ಅಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಕ್ಯಾರೆಟು ಮತ್ತು ಬೀಟ್ರೂಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡಿ ಹಾಕಿ. ಇದು ಒಳ್ಳೆ ಟೇಸ್ಟಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಈ ರೀತಿಯೂ ಮಾಡೋದು ಒಳ್ಳೆಯದು. ಇದು ವೆಯ್ಟ್ ಲಾಸ್ ನೋಡೋರ್ಗೆಲ್ಲ ಬ್ರೇಕ್ಫಾಸ್ಟಾಗಿ, ಡಿನ್ನರ್, ಲಂಚ ಏನಂದರೆ ಹಾಕಿ ಈ ರೀತಿಲಿ ತಿನ್ನಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ. ಚಟ್ನಿ ಜೊತೆ ತಿನ್ನಬೇಕು. ಸಾಂಬಾರು ಜೊತೆ, ಚಟ್ನಿ ಜೊತೆ ಎಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ರೆಸಿಪಿ ಇಷ್ಟ ಹಂಗೆ ನೀವೆಲ್ಲರೊಂದು ಟ್ರೈ ಮಾಡಬೇಕು. ನಿಮ್ಗೆ ಇಷ್ಟ ಅಷ್ಟೇ ಸಬ್ಸ್ಕ್ರೈಬ್ ಮಾಡಬೇಕು, ಎಲ್ಲರಿಗೊಂದು ಶೇರ್ ಮಾಡಬೇಕು. ಓಕೆ.